ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಹೋಗೋಕ್ಕೆ ಒಂದು ಫಂಕ್ಷನ್ಗೆ. ಸೊ ಎಸ್, ಈ ನಡುವೆ ಅಂತೂ ತುಂಬ ಫಂಕ್ಷನ್ಸ್ ಇದೆ. ಸೊ ಎಲ್ಲದನ್ನು ಅಟೆಂಡ್ ಮಾಡೋಕ್ಕೇನೋ ಚೆನ್ನಾಗಿರುತ್ತೆ, ಬಟ್ ರೆಡಿಯಾಗಿ ಹೋಗೋದಷ್ಟು ದೂರ ಬೆಂಗಳೂರಲ್ಲಿ, ಅದೊಂದೇ ಬೋರಿಂಗ್ ಕೆಲಸ. ಸೊ ಈಗ ನಾವು ಹೊರಟಿದ್ದೀವಿ ಬನಶಂಕರಿ ಕಡೆಗೆ. ಸೊ ಅಲ್ಲಿ ನಮ್ಮ ಹಸ್ಬೆಂಡ್ ಏನಿದ್ದಾರೆ ಅವರ ಕಸಿನ್ ಮಗಳದು ಶ್ರೀಮಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಆ್ಯಂಡ್ ಎಸ್, ತುಂಬ ದಿನ ಆಯಿತು ಹಸ್ಬೆಂಡ್ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ. ಸೊ ಎಲ್ಲರೂ ಸಿಗ್ತಾರೆ. ಸೊ ಇದು ಇರೋದು ಅಯೋಧ್ಯ ಉಪಚಾರ್ ಏನಿದೆ ಅಲ್ಲಿ. ಸೊ ಅಯೋಧ್ಯ ಉಪಚಾರಿಂದ ಹಾಲ್ ಹೆಂಗಿದೆ ಅಂತ ತೋರಿಸ್ತೀನಿ ಇವತ್ತು. ಸೊ ಅಯೋಧ್ಯ ಉಪಚಾರ್ ಇಟ್ಮಾಡು ಬ್ರಾಂಚ್ ಇದು. ಸೊ ಇಟ್ಮಾಡೋಲಿರುವಂಥ ಅಯೋಧ್ಯ ಉಪಚಾರ. ಸೊ ಕೆಳಗಡೆ ಆಕ್ಚುಲಿ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಇದೆ ಆ್ಯಂಡ್ ಮೇಲ್ಗಡೆ ಹಾಲ್ಸ್ ಇದೆ. ಸೊ ಹಾಲ್ ನಾನು ಯಾವತ್ತೂ ಹೋಗಿರ್ಲಿಲ್ಲ, ಕೆಳಗಡೆ ತುಂಬ ಸತಿ ಬಂದಿದ್ದೀವಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಮೇಲ್ ಹೋಗೋ ಚಾನ್ಸ್ ಸಿಕ್ಕಿದೆ. ಸೊ ನೋಡೋಣ ಬನ್ನಿ ಹೆಂಗಿದೆ ಅಂತ ಹೇಳಿ ಹಾಲ್. ಸೊ ಪಾರ್ಟಿ ಹಾಲ್, ಮಿನಿ ಪಾರ್ಟಿ ಹಾಲ್. ಸೊ ಎಂಟ್ರೆನ್ಸ್ ಈ ಥರ ಇದೆ. ಸೊ ಒಳಗಡೆ ಹಾಲ್ ಇದೆ. ಸೊ ಹಾಲ್ ಪರವಾಗಿಲ್ಲ. ಎಂಟ್ರೆನ್ಸಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ ಸಿಕ್ತು. ಸೊ ಹಾಲಲ್ಲೇ 2 ಪಾರ್ಟಿಷನ್ ಮಾಡಿದ್ದಾರೆ, ಅಂದರೆ ಇವರು ಮಾಡಿದ್ದಾರೆ. ಸೊ ಕರ್ಟನ್ಸ್ ಹಾಕ್ಬಿಟ್ಟು, ಸೊ ಈ ಕಡೆ ಕೂತ್ಕೊಳಕ್ಕೆ, ಆ ಕಡೆ ಊಟಕ್ಕೆ ಅಂತ ಹೇಳಿ. ಸೊ ಇಫ್ ನಾಟ್ ಯು ಕ್ಯಾನ್ ಮೇಕ್ ಇಟ್ ಎ ಬಿಗ್ ಹಾಲ್ ಫಾರ್ ದ ಫಂಕ್ಷನ್. ಸೊ ಓಕೆ, ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗಾದ್ರೆ ಈ ಥರನೇ ಬೆಸ್ಟ್. ಸೊ ಹೋಟೆಲ್ ಕಡೆಯಿಂದನೇ ಊಟ ಇರೋದ್ರಿಂದ ಟೆನ್ಷನ್ ಇರೋದಿಲ್ಲ. ಕುಕಿಂಗ್ ಮಾಡಬೇಕು, ಸರ್ವ್ ಮಾಡಬೇಕು, ಅದೆಲ್ಲ ಏನೂ ಇರೋದಿಲ್ಲ. ಸೊ ಫಂಕ್ಷನ್ ಮಾತ್ರ ರೆಡಿ ಆದರೆ ಆಯಿತು. ಸೊ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಈಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ ನಾವು ಬರೋ ಅಷ್ಟೊತ್ತಿಗೆ. ಆ್ಯಂಡ್ ಫಂಕ್ಷನ್ ನಡೀತಾ ಇದೆ, ಫೋಟೋಸ್ ಎಲ್ಲ ಆಗ್ತಾ ಇದೆ. ಸೊ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಗೇಮ್ ಇಟ್ಟಿದ್ದಾರೆ. ಸೊ ವಿಶ್ ಯು ಬಾಯ್ ಆರ್ ಎ ಗರ್ಲ್ ಅಂತ ಹೇಳಿ. ಸೊ ನೀವು ಅದನ್ನು ಆಡಬಹುದು. ದಿಸ್ ವಾಸ್ ಕ್ಯೂಟ್ ಥಿಂಕ್. ಈ ನಡುವೆ ಅಂತೂ ಎಷ್ಟು ಇನೋವೇಟಿವ್ ಆಗಿರ್ತಾರೆ ಜನ. ಯಾವುದೇ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ಎಲ್ಲದರಲ್ಲೂ ಇನೋವೇಷನ್ ಇರಬೇಕು, ಡಿಫ್ರೆನ್ಸ್ ಇರಬೇಕು. ಯಾಕಂದರೆ ಎಲ್ಲರದ್ದು ನಮ್ಮ ಫಂಕ್ಷನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅನ್ಸುತ್ತೆ. ಸೊ ನಾನಂತೂ ಯಾವುದೂ ಮಾಡಲಿಲ್ಲ. ಯಾವ ಬೇಬಿ ಆದ್ರೂ ಇಟ್ಸ್ ಫೈನ್. ಸೊ ಚೆನ್ನಾಗಾದರೆ, ಖುಷಿಯಾಗಿ ಮಗು ಮತ್ತು ತಾಯಿ ಚೆನ್ನಾಗಿ ಆರೋಗ್ಯವಾಗಿದ್ರೆ ಅಷ್ಟು ಸಾಕು. ಗಂಡಾದರೂ ಅಷ್ಟೇ, ಹೆಣ್ಣಾದರೂ ಅಷ್ಟೇ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಎಸ್, ಇಲ್ಲಿ ಕ್ಯೂಟ್ ಆಗಿ ಒಂದು ಡಾಲ್ ಇಟ್ಟಿದ್ದಾರೆ. ಇದು ಯೂಶಲಿ ಎಲ್ಲ ಶ್ರೀಮಂತದಲ್ಲಿ ನಡುವೆ ಇಡ್ತಾ ಇರ್ತಾರೆ. ಸೊ ಚೆನ್ನಾಗಿ ಅನಿಸುತ್ತೆ, ಇದು ನೋಡೋಕ್ಕೆ ಕ್ಯೂಟ್ ಆಗಿರುತ್ತೆ. ಆ್ಯಂಡ್ ತುಂಬ ಕ್ಯೂಟಾಗಿ ಡ್ರೆಸ್ ಮಾಡಿರ್ತಾರೆ ಅದಕ್ಕೆ. ಸೊ ಫಂಕ್ಷನ್ ಕಡೆದು ಮುಗೀತು. ಈಗ ನಾವು ಬಂದಿದ್ದೀವಿ ಊಟದ ಕಡೆಗೆ. ಸೊ ಕಸಿನ್ಸ್ ಎಲ್ಲ ಸಿಕ್ಬಿಟ್ರೆ ಮಕ್ಳಿಗಂತೂ ಏನು ಮಾತು ಅವ್ರದ್ದು ಕತೆಗಳು ಎಲ್ಲ ಹೇಳೋದು ಕೇಳೋದು ಎಲ್ಲ ನಡೀತಾ ಇರುತ್ತೆ. ಸೊ ಆ ಕಡೆ ಫಂಕ್ಷನ್ ನಡೀತದೆ, ಈ ಕಡೆ ಊಟ. ಸೊ ಇದೇ ಲೈನ್ ಅಂದರೆ ಅಷ್ಟೇ ಉದ್ದದಲ್ಲಿ ಊಟ ಮಾಡ್ತಾ ಇದ್ದಾರೆ, ಅರೇಂಜ್ ಮಾಡಿದ್ದಾರೆ. ಸೊ ಇದು ನಂಗೆ ಇಷ್ಟ ಆಯಿತು. ಒಂಥರ ಈಸಿಯಾಗಿ ಆಕ್ಸೆಸಬಲ್, ವೆಯ್ಟ್ ಮಾಡೋ ಇದಿರೋದಿಲ್ಲ, ಪಕ್ಕದಲ್ಲೇ ಇರುತ್ತೆ, ನೋಡ್ಬೋದು. ಆ್ಯಂಡ್ ಊಟ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹೋಳಿಗೆ ಎಲ್ಲ ಇದೆ. ಟೇಸ್ಟ್ ವೈಸ್ ನನಗೆ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ತುಂಬಾ ಐಟಮ್ಸು ಸಹ ಇತ್ತು. ಸೊ ಫೈನಲಿ ನಮ್ಮದು ಏನು ಕೆಲ್ಸಕ್ಕೆ ಬಂದಿದ್ವಿ ಅದು ಆಯಿತು. ಫಂಕ್ಷನ್ನಿಂದು ಗಿಫ್ಟ್ ಕೊಟ್ಟಾಯಿತು, ಊಟನೂ ಆಯಿತು. ಸೊ ಈಗ ಆರತಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಊಟ ತಿಂದ ತಕ್ಷಣವೇ ಹೋಗೋಕೆ ಒಂಥರ ಚೆನ್ನಾಗಿ ಅನ್ಸಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಓವರ್ ಆಲ್ ನನಗೆ ಹಾಲ್ ಏನಿದೆ ಇಷ್ಟ ಆಯಿತು. ಸೊ ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೆ ಲೈಕ್ ಈ ಥರ ಬರ್ಡೇ, ಎಂಗೇಜ್ಮೆಂಟ್ಸು, ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸೊ ಓವರ್ ಆಲ್ ಇಟ್ಸ್ ಎ ಗುಡ್ ನೈಸ್ ಪ್ಲೇಸ್ ಆ್ಯಂಡ್ ಈಸಿಲಿ ಆಕ್ಸೆಸಬಲ್. ರೋಡ್ ಸೈಡ್ಗೇನೆ ಇದೆ, ಪಾರ್ಕಿಂಗ್ ಸಹ ಅವ್ರದ್ದು ಇದೆ, ಪ್ಲಸ್ ರೋಡಲ್ಲೂ ನಿಲ್ಲಿಸ್ಬೋದು. ಸೊ ಇಟ್ ಈಸ್ ಫೈನ್. ಆ್ಯಂಡ್ ರೇಟ್ಸ್ ಎಲ್ಲ ನೀವೇ ಅವ್ರಿಗೆ ಕಾಲ್ ಮಾಡಿ ತಿಳ್ಕೋಬೇಕು. ಸೊ ದಟ್ ಈಸ್ ಹೌ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.